ಸ್ನೇಹಿತರೆ, ಇಗ್ನೈಟ್ ಮಾಹಿತಿಗೆ ಸ್ವಾಗತ. ಸ್ನೇಹಿತರೆ, ಸುಮಾರು 1 ಕೋಟಿಗೂ ಅಧಿಕ ವೋಟರ್ ಲೀಸ್ಟ್ಗಳಿಂದ ವೋಟರ್ಸನ್ನು ಡಿಲೀಟ್ ಮಾಡಿದ್ದಾರೆ. ಸೊ ಇದಕ್ಕೋಸ್ಕರ ಕರ್ನಾಟಕ ಚುನಾವಣಾ ಆಯೋಗವು ಒಂದು ಲೀಸ್ಟ್ಗಳನ್ನು ಬಿಡುಗಡೆ ಮಾಡಿದೆ. ಆ ಲೀಸ್ಟಲ್ಲಿ ಅಕಸ್ಮಾತ್ ನಿಮ್ಮ ಹೆಸರು ಇದೆ ಅಂತ ಹೇಳಿದ್ರೆ ದಯವಿಟ್ಟು ಆದಷ್ಟು ಬೇಗ ಆ BLOಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ನಿಮಗೆ ಸಂಬಂಧಪಟ್ಟ BLOಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಆ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಇನ್ನು ತಿಳಿದುಕೊಳ್ಳೋದು ಹೇಗೆಂದರೆ, ನಿಮ್ಮ ಮೊಬೈಲ್ ಮೂಲಕ ನೀವು ಮಾಡ್ಬೋದು ಈಸಿಯಾಗಿ. ನಿಮ್ಮ ಮೊಬೈಲಲ್ಲಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರಲ್ಲಿ https://cvo.karnataka.gov.in ಅಂತೇಳಿ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಸರ್ಚ್ ಅಂತ ಕ್ಲಿಕ್ ಮಾಡಿ. ಸೊ ಇದರ ನೇರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅದು ಕ್ಲಿಕ್ ಮಾಡೋ ಮೂಲಕ ನೀವು ನೇರವಾಗಿ ಆ ಒಂದು ವೆಬ್ಸೈಟಿಗೆ ಎಂಟರ್ ಆಗ್ಬೋದು. ಸೊ ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಮುಖ್ಯ ಚುನಾವಣಾ ಅಧಿಕಾರಿ ಕರ್ನಾಟಕ ಅಂತೇಳಿ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದಾಗ ASDDO ಲೀಸ್ಟ್ ಅಂತ ಇಲ್ಲಿ ಕಾಣ್ತುಂಟಲ್ಲ, ಇಲ್ಲಿ ಹಿಂಗೆ ಹೋಗ್ತಿರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಎಲ್ಲ ಜಿಲ್ಲೆಯ ಲೀಸ್ಟ್ಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ಓಕೆನಾ, ಬೆಳಗಾವಿಯಿಂದ ಹಿಡಿದು ಚಾಮರಾಜನಗರ ತನಕ ಒಟ್ಟು 34 ಜಿಲ್ಲೆಗಳ ಎಲ್ಲ ಲೀಸ್ಟ್ಗಳಲ್ಲಿ ಬಿಡುಗಡೆ ಮಾಡಿರ್ತಾರೆ. ಸೊ ನೀವಿಲ್ಲಿ ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ಒಂದು ವೋಟ್ ಹಾಕುವಂಥ ಜಿಲ್ಲೆ ಯಾವುದು, ಅಥವಾ ನೀವು ಮತದಾನ ಹೊಂದಿರುವಂಥ ಜಿಲ್ಲೆ ಯಾವುದು ಅಂತೇಳಿ ಹುಡುಕಿ. ಸೊ ಇಲ್ಲಿ ಕಾಣ್ತಿರುವಂಥ ಕ್ಲಿಕ್ ಹಿಯರ್ ಟು ವಿಸಿಟ್ ಅಂತಿದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಚಿಕ್ಕಮಗಳೂರು ಅಂತೇಳಿ ಕಾಣ್ತುಂಟಲ್ಲ, ಸೊ ಅದರ ಮುಂದೆ ಇರುವಂತಹ ಕ್ಲಿಕ್ ಹಿಯರ್ ಟು ವಿಸಿಟ್ ಅಂತಿದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು Gmail ID ಕೇಳುತ್ತೆ. ಅದು ಯಾವ Gmail ID ಅಂತೇಳಿ ಕ್ಲಿಕ್ ಮಾಡಿ ಓಕೆ ಅಂತ ಟೈಪ್ ಮಾಡಿ. ಓಕೆ ಅಂತ ಟೈಪ್ ಮಾಡಿದ ಕೂಡಲೇ ಆ ಒಂದು ಪರ್ಟಿಕ್ಯುಲರ್ ಜಿಲ್ಲೆ, ಅಥವಾ ಈಗ ಚಿಕ್ಕಮಗಳೂರು ಅಂತ ಬಂದರೆ ಚಿಕ್ಕಮಗಳೂರಲ್ಲಿ ಬರುವಂತಹ ಎಲ್ಲ ಥರದ ಕ್ಷೇತ್ರಗಳು, ವೋಟ್ ಹಾಕುವಂಥ ಕ್ಷೇತ್ರಗಳು ಓಪನ್ ಅಪ್ ಆಗುತ್ತೆ. ಆ ಒಟ್ಟು ಕ್ಷೇತ್ರಗಳಲ್ಲಿ ಕಾಣಬರುವಂಥ ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮ ಕ್ಷೇತ್ರ ಯಾವುದು ಅಂಥೇಳಿ ಹುಡುಕಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಶೃಂಗೇರಿ ಅಂತ ಕಾಣ್ತುಂಟು. ಸೊ ಶೃಂಗೇರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಬರುವಂತಹ ಎಲ್ಲ ಥರದ ವೋಟ್ ಹಾಕುವಂಥ ಶಾಲೆಗಳು ಯಾವ ಶಾಲೆಗಳು ಮೀಸಲಾಗಿಟ್ಟಿದ್ದಾರೆ ಓಟಿಗೆ, ಆ ಒಂದು ಶಾಲೆಗಳ ಹೆಸರುಗಳಲ್ಲಿ ಕಾಣಸಿಗುತ್ತದೆ. ನಿಮ್ಮ ಒಂದು ಆ ವೋಟರ್ ID ಇರುತ್ತಲ್ಲ, ಆ ವೋಟರ್ IDಯಲ್ಲಿ ಕಾಣುತ್ತದೆ ನಿಮ್ಮ ಒಂದು ಮತದಾನ ಹಾಕುವಂಥ ಸ್ಥಳ ಯಾವುದು ಅಂತೇಳಿ ಅದಕ್ಕೆ ಕಾಣಸಿಗುತ್ತದೆ. ಸೊ ಅದರಲ್ಲಿ ಶಾಲೆ ಹೆಸರು ಕೂಡ ಇರುತ್ತೆ. ಆ ಶಾಲೆ ಯಾವುದು ಅಂತೇಳಿ ಹುಡುಕಿ. ಸೊ ಹುಡುಕಿದ ತಕ್ಷಣ ನಿಮಗೆ ಸಂಬಂಧಪಟ್ಟ ಶಾಲೆ ಓಪನ್ ಅಪ್ ಹಾಕೊಳ್ಳೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು PDF ಓಪನ್ ಆಗುತ್ತೆ. ಸೊ ಆ ಒಂದು PDFಲ್ಲಿ ನಿಮ್ಮ ಹೆಸರು ಅಕಸ್ಮಾತ್ ಬಂತು ಅಂತ ಹೇಳಿದ್ರೆ ದಯವಿಟ್ಟು ತಕ್ಷಣವೇ ನಿಮ್ಮ BLOಗಳನ್ನು ಕಾಂಟ್ಯಾಕ್ಟ್ ಮಾಡಿ. BLOಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ಈ ಒಂದು ಇಶ್ಯೂನ ಅಥವಾ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಈ ಒಂದು ಲೀಸ್ಟ್ಗಳು ಬಂದುಬಿಟ್ಟು SIR ಪ್ರಕ್ರಿಯೆಗಳಿಂದ ತೆಗೆದು ಹಾಕಿರುವಂತಹ ಲೀಸ್ಟ್ಗಳು, ಅಂದರೆ ವೋಟರ್ ಲೀಸ್ಟ್ನ ತೆಗೆದು ಹಾಕಿರುವಂತಹ ಲೀಸ್ಟ್ಗಳು ವೋಟರ್ಸು. ಸೊ ದಯವಿಟ್ಟು ಅದಕ್ಕೆ BLOಗಳನ್ನು ತಕ್ಷಣ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಇಶ್ಯೂನ ಅವ್ರಿಗೆ ಹೇಳಿ. ಸೊ ಅವರು ಈಸಿಯಾಗಿ ಸಾಲ್ವ್ ಮಾಡಿಕೊಡ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.